ಉತ್ತರಳ್ಳಿಯಲ್ಲಿ ಅವಾಗೆಲ್ಲ ಇದೆಲ್ಲ ಉತ್ತರಳ್ಳಿಗೆ ಇಲ್ಲಿಂದ ಉತ್ತರಳ್ಳಿಗೆ ಬರೋದು. 12 ವರ್ಷ MLA ಆಗಿದ್ದೆ ಇಲ್ಲಿ. ಆ ಸಂದರ್ಭದಲ್ಲೂ MLA ನಮ್ಮ ಕಾರ್ಪೊರೇಟರ್ಗಳಾಗಿದ್ರು ಬಹಳ ಜನ. ಅದಕ್ಕಿಂತ ಹೆಚ್ಚಾಗಿ ಈ ಶಿವರಾತ್ರಿಯನ್ನು ಆಚರಣೆ ಮಾಡಕ್ಕೆ ಬಂದಿರತಕ್ಕಂಥ ಎಲ್ಲ ತಾಯಂದಿರೇ, ಅಣ್ಣ ತಮ್ಮಂದಿರೇ, ಬಂಧುಗಳೇ, ನಾವೆಲ್ಲರೂ ಬಹಳ ಎಚ್ಚರಿಕೆ ಇರಬೇಕಾದಂತ ಕಾಲ ಬಂದಿದೆ. ಬಹಳ ಎಚ್ಚರಿಕೆ ಇರಬೇಕು. ಬೆಂಗಳೂರವ್ರು ಮಾತ್ರ ಬಹಳ ಎಚ್ಚರಿಕೆ ಇರಬೇಕು. ನಾವು ಬೆಂಗಳೂರು ಶಾಂತಿಯ ತೋಟ ಇದು. ಕೆಂಪೇಗೌಡರು ಬೆಂಗಳೂರನ್ನ ಕಟ್ಟಿದಾಗ 4 ಗೋಪುರ ಕಟ್ಟಿ ಈ ಜನ ಇಲ್ಲಿ ವಾಸ ಮಾಡೋ ಜನ ಆ ಈಶ್ವರನ ಆಶೀರ್ವಾದದಿಂದ ಬದುಕಬೇಕು ಒಳ್ಳೆ ರೀತಿ ಅಂತ ಹೇಳಿದ್ರು. ನಾವೆಲ್ಲ ಆರಾಮಾಗಿದ್ರಿ, ಇವತ್ತು ಸಂತೋಷವಾಗಿದ್ರಿ. ನಾವು ಕೇಳ್ತಾ ಇದ್ರಿ, ಅಲ್ಲಿ ಪಂಜಾಬಲ್ಲಿ ಪಾಕಿಸ್ತಾನ್ ಗಡಿಯಲ್ಲಿ ಬಾಂಬ್ ಬ್ಲಾಸ್ಟ್ ಆಯಿತು, ಕಾಶ್ಮೀರದಲ್ಲಿ ಬಾಂಬ್ ಬ್ಲಾಸ್ಟ್ ಆಯಿತು, ಅಸ್ಸಾಮಲ್ಲಿ ಬಾಂಬ್ ಬ್ಲಾಸ್ಟ್ ಆಯಿತು ಅಂತ ನಾವು ಕೇಳ್ತಾ ಇದ್ರಿ. ಏನಪ್ಪ ಹಿಂಗಾಯಿತು, ನಮ್ಮ ಭಾರತೀಯ ಸೈನಿಕರು ಸಾಯ್ತಾ ಇದ್ದಾರೆ ಅಂತ ಕೇಳ್ತಾ ಇದ್ರಿ. ಇವತ್ತು ಎಲ್ಲಿಗೆ ಬಂದ್ಬಿಟ್ಟಿದೆ? ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅನ್ನೋವರೆಗೂ ಬಂದ್ಬಿಟ್ಟಿದೆ. ನಮಗೆಲ್ಲ ಅವಮಾನ ಅಲ್ವಾ ಇದು? ಕರ್ನಾಟಕದ ಹೃದಯ ಕೆಂಗಲ್ ಹನುಮಂತಯ್ಯನವರು ಕಟ್ಟಿದಂತ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಇದ್ದಾರೆ ಅಂದ್ರೆ ಅವ್ರನ್ನೆಲ್ಲ ಕರೆದು ಬಿರಿಯಾನಿ ಕೊಟ್ಟು ಮನೆಗೆ ಕಳಿಸ್ತಾರಲ್ಲ, ಯಾರು ಕಳಿಸ್ತಾರೋ? ಯಾರನ್ನ ವಿಧಾನಸೌಧದಲ್ಲಿ ಕೂಗಿದ್ರೆ ಬಿಡ್ತಾರ? ಅವ್ರಿಗೆ ನೇಣಿಗಾಕ್ಬೇಕಾಯ್ತು, ಅವ್ರನ್ನೆಲ್ಲರನ್ನು ನೇಣಿಗಾಕ್ಬೇಕಾಯ್ತು. ನೋಡಿ, ಇಲ್ಲಿ ಬಹಳ ಜನ ರಾಮನ ಹೆಸರು ಇಟ್ಕೊಂಡಿದ್ದೀರಾ, ಬಹಳ ಜನ ಈಶ್ವರನ ಹೆಸರು ಇಟ್ಕೊಂಡಿದ್ದೀರಾ. ರಾಮೇಶ್ವರ ಅಂತ ಹೋಟ್ಲ್ ಹೆಸರು ಇಟ್ಟಿದ್ಕೆ ಬಾಂಬು. ರಾಮೇಶ್ವರ, ರಾಮ ಈಶ್ವರನ ಹೆಸರಿಟ್ಟುಕೊಂಡಿದ್ಕೆ ಬಾಂಬು. ಏನ್ ಹೇಳಿದ್ರು? ನಮ್ಮ ಮುನಿರತ್ನಮ್ಮ ಅವ್ರ ಫ್ರೆಂಡ್ ಕಾಲಿಗೆ ಬಿದ್ದಿರಲ್ಲ, ಅವ್ರೇನ್ ಹೇಳಿದ್ರು? ಹೋಟ್ಲು ಜಗಳ, ದೋಸೆ ಜಗಳ, ಇಡ್ಲಿ ಜಗಳ ಅಂದ್ರು. ಏನ್ ದೋಸೆ, ಅವನು ಬಾಂಬ್ ಇಟ್ಟವನು ದೋಸೆ ಜಗಳನ ಅದು? ಈಗೇನಾಯ್ತು? ಟೆರರಿಸ್ಟ್ಗಳು ಮಾಡಿರೋ ಕೆಲಸ ಅಂತ ಪ್ರೂವ್ ಆಗಿದೆ. ಈಗ ನಾವು ಬೆಂಗಳೂರು ಜನ ಈ ಸಂದರ್ಭದಲ್ಲಿ ಬೆಂಗಳೂರು, ಕೆಂಪೇಗೌಡರು ಕಟ್ಟಿದಂತ ಬೆಂಗಳೂರು ಶಾಂತಿಯ ತೋಟ ಆಗ್ಬೇಕು, ಟೆರರಿಸ್ಟ್ಗಳ ನಾಡಾಗಬೇಕು, ಭಯೋತ್ಪಾದಕರ ತಾಣ ಆಗಬೇಕು ಅಂತ ಯೋಚನೆ ಮಾಡುವಂತ ದಿನ ನಾವು ಹೇಳಿದ್ರು ಮುನಿರತ್ನ, ನಾವು ಇರ್ಬೋದು ಇಲ್ಲಿ, ನಾವು ಇಲ್ಲದೆ ಇರ್ಬೋದು, ಆದ್ರೆ ನಮ್ಮ ಮಕ್ಕಳು ಇರ್ತಾರೆ ಇಲ್ಲಿ. ನಮ್ಮ ಮಕ್ಕಳ ಬದುಕನ್ನು ಹಸನ್ ಮಾಡಿ ಹೋಗ್ಬೇಕು. ನಾವು ಮಕ್ಕಳನ್ನ ವಿದ್ಯಾಭ್ಯಾಸಕ್ಕೆ ಕಳಿಸ್ತೀರಿ, ಮಕ್ಕಳನ್ನ ಇಂಜಿನಿಯರು, ಡಾಕ್ಟರ್ ಮಾಡಬೇಕು ಅಂತೀರಿ, ಒಳ್ಳೆ ಉದ್ಯೋಗದಲ್ಲಿ ಇರಬೇಕು ಅಂತೀರಿ. ಅವ್ರಿಗೆ ನೆಮ್ಮದಿ ಇಲ್ಲ. ಬಾಂಬುಗಳ ಮಧ್ಯೆ ಬದುಕಕ್ಕೆ ಸಾಧ್ಯನಾ? ಇವತ್ತು ಈ ಬಾಂಬುಗಳಿಗೆಲ್ಲ ಉತ್ತರ ಕೊಡುವಂತ ಗಂಡು ಸಿಂಹ ಯಾರಾದ್ರೂ ಇದ್ರೆ ಅದು ಯಾರು? ಮೋದಿ. ಒಂದ್ಸರಿ ಎಲ್ಲ ಮೋದಿಯನ್ನ ಮೋದಿ ಆ ವ್ಯಕ್ತಿ ಒಬ್ಬ ಪಾಕಿಸ್ತಾನನ ನಡಗಿಸಿ ಆ ಇಲಿಗಳನ್ನ ಬಿಲ್ದಲ್ಲಿ ಹಾಕ್ತಾರಲ್ಲ, ಬೋನಲ್ಲಿ ಹಾಕಿರುವಂತ ವ್ಯಕ್ತಿ ನರೇಂದ್ರ ಮೋದಿ ಒಬ್ಬರನೇ. ಅವರಿಂದ ಈ ದೇಶ ಉಳಿಯಕ್ಕೆ ಸಾಧ್ಯ, ಅವರಿಂದ ಕರ್ನಾಟಕ ಉಳಿಯಕ್ಕೆ ಸಾಧ್ಯ ಆಗಿದೆ. ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಈಶ್ವರನ